ಇರ್ತಕ್ಕಂಥ ಪಕ್ಷ ಅನ್ನೋದನ್ನ ಜನರೆಲ್ಲ ಮನವರಿಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾವು ಎಲ್ಲ ಕಡೆ ಓಡಾಡಿದಾಗ ಅದು ಅನಿಸ್ತಾ ಇದೆ ಸರ್. ನಮಗೆಲ್ಲೋ ಅನ್ಸುತ್ತೆ ಈಶ್ವರಪ್ಪನವರು ಸಹ ಬಿಜೆಪಿಯ ಒಂದು ಎರಡನೇ ಅಭ್ಯರ್ಥಿ ತರ ಕಾಣ್ತಾರೆ. ಯಾಕಂದ್ರೆ ಒಂದ್ ಕಡೆ ರಾಮ, ಒಂದ್ ಕಡೆ ಮೋದಿ ಇದ್ದಾರೆ ಹೃದಯ ಬಗದ್ರೆ ಅಂತ. ಯಾವ ಕ್ಷಣದಲ್ಲಾದ್ರು ಮಧ್ಯೆ ಯಡಿಯೂರಪ್ಪನವರು ಉದ್ಭವ ಆಗ್ಬೋದು ಅವ್ರು ಅದಲ್ಲಿ, ಯಾಕಂದ್ರೆ ಹಿಂದೆಲ್ಲ ಒಟ್ಟಿಗಿದ್ದವರು. ಏನೋ ಅವ್ರ ಗೇಮ್ ಪ್ಲಾನ್, ಬಟ್ ನಾವು ಅದನ್ನ ಯಾವುದೇ ಪರಿಗಣನೆಗೆ ತಗೊಂಡಿಲ್ಲ. ನಾವು ನೇರವಾಗಿ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರು ಮೊನ್ನೆ ಕೇರಳದ ಒಂದು ಕಡೆ ಭಾಷಣ ಮಾಡ್ತಾ ಒಂದು ವಿಚಾರ ಹೇಳಿದರು. ಈ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಬಹು ನಾಯಕರು ಇಟ್ಕೊಂಡು ನಾವು ದೇಶನ ಕಟ್ಟಬೇಕು, ಏಕ ನಾಯಕನ ಕಟ್ಟಕ್ಕೆ ಬರಲ್ಲ. ಬಿ ಜೆ ಪಿಯವರು ದೇಶ ಅಂದರೆ ಮೋದಿ, ಮೋದಿ ಅಂದರೆ ದೇಶ ಅನ್ನೋದು ಬಿಂಬಿಸ್ತಾರೆ. ಇದು ತಪ್ಪು. ಯಾಕಂದರೆ ಎಲ್ಲದು ಭಾಷಾವಾರು ಸಹ ನಮ್ಮ ದೇಶ ಡಿವೈಡ್ ಆಗಿದೆ ಮತ್ತು ಏರಿಯಾ ವೈದು ಎಲ್ಲದು ಬೇರೆ ಬೇರೆ ಸಂಸ್ಕೃತಿಗಳನ್ನ ನಮ್ಮ ದೇಶ ಹೊಂದಿದೆ. ಆದ್ದರಿಂದ ಬಹು ನಾಯಕತ್ವ ಬೇಕು ನಮ್ಮ ದೇಶಕ್ಕೆ ಅಂತ ನಮ್ಮ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆ ಥರ ಇವತ್ತು ಮೋದಿ ಅನ್ನೋ ಕಾನ್ಸೆಪ್ಟೇ ತಪ್ಪಿದೆ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ವ್ಯಕ್ತಿನ ನಾವು ಬಿಂಬಿಸ್ಬಾರ್ದು, ನಮ್ಮ ಕೆಲಸನ ಬಿಂಬಿಸ್ಬೇಕು. ನಾವು ಸಾಗರದಲ್ಲಿ ಈಗ ನಮ್ಮ ಕ್ಷೇತ್ರದ ಶಾಸಕರ ಕೆಲಸ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದ ಕೆಲಸ ಬಿಂಬಿಸ್ತಾ ಇದ್ದೀವಿ. ಆದರೆ ಬಿ ಜೆ ಪಿಯವರಿಗೆ ಯಾವುದೇ ಕೆಲಸ ಮಾಡಲಿಕ್ಕೋಸ್ಕರ ಖಾಲಿ ಮೋದಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದೆ. ಅದು ರಾಂಗ್. ಅದನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿ ನಡೆಸುವಂಥ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಅಳವಡಿಸಿರುವಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಅದು ಪ್ರಮುಖವಾಗಿ ನಾವು ಸಾಗರದಲ್ಲಂತೂ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿ ನಡೆಯುವಂಥ ಕಾರ್ಯಕರ್ತರು. ಮತ್ತು ನಮಗೆ ಹೆಚ್ಚಿನ ಅಂಶ ಅಂದರೆ ಈ ಭಾಗದಲ್ಲಿ ಈ ಸಾರಿ ನಮ್ಮ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಚುನಾಯಿತರಾಗಿದ್ದು ಸಹ ನಮ್ಮ ಪಕ್ಷ ಸಂಘಟನೆಗೆ ಸಾಗರ ತಾಲೂಕಲ್ಲಿ ತುಂಬ ಸಹಕಾರ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಅವರ ನಾಯಕತ್ವದಲ್ಲಿ ಮನೆ ಮನೆಗೆ ಈ ಮೋದಿ ಅನ್ನೋದು ಏನು ಕಾನ್ಸೆಪ್ಟ್ ಬಿ ಜೆ ಪಿ ಇಟ್ಟಿದ್ದಾರೆ, ಆದರೆ ನಮ್ಮಲ್ಲಿ ಕೆಲಸ ಮಾಡಿದ ನಮ್ಮ ಶಾಸಕರನ್ನ ಮುಂದಿಟ್ಕೊಂಡು ಪಕ್ಷದ ಸಿದ್ಧಾಂತವನ್ನು ಇಟ್ಕೊಂಡು ಗ್ಯಾರಂಟಿ ಕಾರ್ಡ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ.